ನಮಸ್ತೆ ಕರ್ನಾಟಕ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು DJI Air 3S ಅಂತ ಒಂದು ಡ್ರೋನ್ನ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಮ್ಮ ಚಾನಲ್ಗೆ ಒಳ್ಳೆ ರೀತಿಯ ಏರಿಯಲ್ ಶಾರ್ಟ್ಸ್ಗಳನ್ನು ತೊಗೋಬೋದಾಗ ನನಗೆ ಡ್ರೋನ್ ಆರಿಸೋದು ಕೂಡ ಒಂದು ಹಾಬಿ ಇತ್ತು ಮುಂಚೆಯಿಂದ ಕೂಡ. ಸೊ ಒಂದು ಡ್ರೋನ್ ಖರೀದಿ ಮಾಡಬೇಕು ಅಂತ ತುಂಬ ದಿನಗಳ ಒಂದು ಕನಸಿತ್ತು. ಸೊ ಇವತ್ತು ಅದು ಈಡೇರಿದೆ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಕೂಡ ಡ್ರೋನ್ ಹಾರಿಸ್ಬೇಕು, ಡ್ರೋನ್ ಫ್ಲೈ ಮಾಡಬೇಕು ಅಂತೇಳಿ ತುಂಬ ಇರುತ್ತೆ. ಒಂದು ಹಾಬಿ ಅಂತ ಅನ್ಕೋಬೋದು, ಪ್ಯಾಷನ್ ಅನ್ಕೋಬೋದು. ಸೊ ನನಗೆ ತುಂಬ ಇಷ್ಟ ಆಯಿತು ಮುಂಚೆಯಿಂದ ಕೂಡ. ಸೊ ಇವತ್ತು ಈ ಒಂದು ಡ್ರೋನ್ ಪರ್ಚೇಸ್ ಮಾಡಿದ್ದೀನಿ. ಸೊ ಬನ್ನಿ ಈ ಒಂದು ಡ್ರೋನ್ನ ಅನ್ಬಾಕ್ಸ್ ಮಾಡೋಣ. ಸೊ ಅನ್ಬಾಕ್ಸ್ ಮಾಡಿಬಿಟ್ಟು ಈ ಒಂದು ಡ್ರೋನ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ತಿಳ್ಕೊಳ್ಳೋಣ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ಬಾಕ್ಸಿಂಗ್ಗೆ ತುಂಬ ಹೊತ್ತು ಕಾಯೋಕ್ಕಾಗಲ್ಲ. ಬನ್ನಿ ಈ ಒಂದು DJI Air 3Sನ ಅನ್ಬಾಕ್ಸಿಂಗ್ ಮಾಡೋಣ. ಈ ಒಂದು ಡ್ರೋನ್ನ ಬಾಕ್ಸ್ ನೋಡೋಕ್ಕೆ ಈ ರೀತಿ ಕಾಣುತ್ತೆ. ಬನ್ನಿ ಓಪನ್ ಮಾಡೋಣ. ಓಪನ್ ಮಾಡಿ ಒಳಗಡೆ ಏನಿದೆ ಅಂತ ನೋಡೋಣ. ನೀವು ನೋಡ್ತಾ ಇರ್ಬೋದು, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಬಿಫೋರ್ ಯೂಸ್ ಸ್ಕ್ಯಾನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಸ್ಕ್ಯಾನ್ ಮಾಡಿದರೆ ನಮಗೆ ಯಾವ ರೀತಿ ಯೂಸ್ ಮಾಡಬೇಕು, ಹೇಗಿರುತ್ತೆ ಅನ್ನೋದನ್ನೊಂದು ವಿಡಿಯೋ ಅಥವಾ ಇನ್ಫಾರ್ಮೇಷನ್ ಇರುತ್ತೆ. ಈ ಒಂದು ಬ್ಯಾಗ್ ಓಪನ್ ಮಾಡಿದ ತಕ್ಷಣ ನಮಗೆ ಏನೇನಿರುತ್ತೆ ಅನ್ನೋದಕ್ಕೆ ನೋಡೋಕ್ಕೆ ಮುಂಚೆ ಈ ಒಂದು ಬ್ಯಾಗ್ ಯಾವ ರೀತಿ ಇದೆ, ಅದರ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಫಸ್ಟ್ ನಮಗೆ ಸ್ಟ್ರ್ಯಾಪ್ ಕ್ವಾಲಿಟಿ ನೋಡಬೇಕಾಗುತ್ತೆ. ಸ್ಟ್ರ್ಯಾಪ್ ನೀವು ನೋಡ್ತಾ ಇರ್ಬೋದು, ಎಷ್ಟು ಸ್ಟ್ರಾಂಗ್ ಇರುತ್ತೆ, ನಾವು ಅಷ್ಟು ಲಾಂಗರ್ ಟೈಮ್ ಈ ಒಂದು ಬ್ಯಾಗ್ನ ಯೂಸ್ ಮಾಡ್ಬೋದು. ಯಾಕಂದರೆ ಡ್ರೋನೇ ನಿಮಗೆ ಒಂದು 749+ ಗ್ರಾಮ್ಸ್ ಇರೋದ್ರಿಂದ ನಿಮಗೆ ಸ್ಟ್ರ್ಯಾಪ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಲಾಂಗರ್ ಟೈಮ್ ನೀವು ಆ ವೇಟ್ ಇರೋ ಬ್ಯಾಟ್ರಿಗಳನ್ನು, ಡ್ರೋನ್ನ, ಇತರೆ ಆಕ್ಸೆಸರೀಸ್ನ ನೀವು ಯೂಸ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಶೋಲ್ಡರ್ಗೆ ಬರೋ ಸ್ಟ್ರ್ಯಾಪ್ ಕೂಡ ಚೆನ್ನಾಗಿದೆ. ಸೊ ಇದನ್ನ ಓಪನ್ ಮಾಡೋಣ ಬನ್ನಿ. ಸೊ ಓಪನ್ ಮಾಡೋದಕ್ಕೆ ಇಲ್ಲಿ ನಮಗೆ ಅವರು ಒಂದು ಟ್ಯಾಗ್ ಕೊಟ್ಟಿದ್ದಾರೆ. ಆ ಟ್ಯಾಗ್ನ ಹಿಂದೆ ಕೇಳ್ಕೊಂಡ್ರೆ ನೋಡಿ, ಹಿಂದೆ ಕೇಳಿದ್ರೆ ಓಪನ್ ಮಾಡ್ಬೋದು. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಬ್ಯಾಗ್ ಒಳಗಡೆ ಇರ್ತಕ್ಕಂಥ ಆಕ್ಸೆಸರೀಸ್ನ ನೀವು ನೋಡ್ಬೋದಾಗಿದೆ. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಆಕ್ಸೆಸರೀಸ್ ಇರುತ್ತೆ, ಏನೇನು ಇರುತ್ತೆ ಅನ್ನೋದನ್ನು ನಾನು ಎಲ್ಲನೂ ಟೇಬಲ್ ಮೇಲೆ ಇಟ್ಬಿಟ್ಟು ತೋರಿಸ್ತೀನಿ. ಹಾಗಾದರೆ ಬನ್ನಿ. ನೀವು ನೋಡ್ಬೋದು ಈ ಒಳಗೆ ಈ ಒಂದು ಬ್ಯಾಗ್ ಒಳಗಡೆ ಬರ್ತಕ್ಕಂಥ ಎಲ್ಲ ಆಕ್ಸೆಸರೀಸ್ನ ನಾನು ಇಲ್ಲಿಟ್ಟಿದ್ದೀನಿ. ಸೊ ಎಲ್ಲ ಕವರ್ ಇದೆ. ಕವರ್ ತೆಗೆದುಬಿಟ್ಟು ನೋಡೋಣ. ಸೊ ಕವರ್ ತೆಗೆದುಬಿಟ್ರೆ ನಮಗೆ ಒಂದು ಆಕ್ಸೆಸರೀಸ್ ಎಲ್ಲ ಈ ರೀತಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಇಷ್ಟೊಂದೆಲ್ಲ ಆಕ್ಸೆಸರೀಸ್ ಈ ಒಂದು ಬ್ಯಾಗ್ ಒಳಗಡೆ ಸಿಗುತ್ತೆ. ಅದರಲ್ಲಿ ಏನೇನು ಇಂಪಾರ್ಟೆಂಟು ಅಂತಂತಂದರೆ, ಸೊ ಇಂಪಾರ್ಟೆಂಟ್ ಅನ್ನೋಕ್ಕಿಂತ ಜಾಸ್ತಿ ನಮಗೆ ಇದರಲ್ಲಿ ಈ ರೀತಿ ಕಾಣಿಸುತ್ತೆ. ಪ್ರತಿಯೊಂದು DJI ತೊಗೊಂಡ್ರೂ ಕೂಡ, ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೆ ಅದರಲ್ಲಿ ಸ್ಟಿಕ್ಕರ್ ಸಿಗುತ್ತೆ. ಸೊ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೂ ಕೂಡ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಸೊ ಈ ರೀತಿ ನಮಗೆ ಆಕ್ಸೆಸರಿ ಗೈಡ್ ಸಿಗುತ್ತೆ, ಯೂಸರ್ ಗೈಡ್ ಸಿಗುತ್ತೆ. ಸೊ ವ್ಯಾರಂಟಿ ಕಾರ್ಡ್ಸ್ ಇರ್ಬೋದು ಅಥವಾ ಕ್ವಿಕ್ ಸ್ಟಾರ್ಟ್ ಗೈಡ್ ಇರ್ಬೋದು, ಯಾವ ರೀತಿ ಇದನ್ನ ಆನ್ ಮಾಡಬೇಕು, ಆಫ್ ಮಾಡಬೇಕು, ಯಾವ ರೀತಿ ಫ್ಲೈ ಮಾಡಬೇಕು ಅನ್ನೋದು ಇನ್ಫಾರ್ಮೇಷನ್ ಇರುತ್ತೆ. ಸೊ ಈ ಒಂದು QR ಕೋಡ್ ಕೂಡ ಕೊಟ್ಟಿದ್ದಾರೆ. DJI ಸ್ಟೋರ್ ಅಂತೇಳಿ ಫ್ಯೂಚರ್ ಪರ್ಚೇಸ್ಗೆ ಅಥವಾ ಒಂದು ಯಾವುದಾದ್ರೂ ಆ್ಯಪ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ ಎಡಿಟ್ ಮಾಡ್ಕೊಳ್ಳಿ ಅಂತ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಒಂದು ಇದರೊಳಗಡೆ ಇರೋ ಡಾಕ್ಯುಮೆಂಟೇಷನ್ ಅಂತ ಹೇಳ್ಬೋದು. ಸೊ ಡಾಕ್ಯುಮೆಂಟ್ಸ್ ಬಿಟ್ಟರೆ, ಸೊ ಫಸ್ಟ್ ನಾವು ನೋಡೋದಾದರೆ ಇಲ್ಲಿ ಪ್ರೊಪೆಲ್ಲರ್ಸ್ನ ನೋಡ್ಬೋದಾಗುತ್ತೆ. ಸೊ ಪ್ರೊಪೆಲ್ಲರಲ್ಲಿ ನಮಗೆ A ಪ್ರೊಪೆಲ್ಲರ್ ಅಂತ ಇರುತ್ತೆ, B ಪ್ರೊಪೆಲ್ಲರ್ ಅಂತ ಇರುತ್ತೆ. ಸೊ ಅದಕ್ಕೆ ನೋಡಿಕೊಂಡು ನಾವು ಹಾಕಬೇಕಾಗುತ್ತೆ. ಸೊ ಇದರಲ್ಲಿ ಟೋಟಲ್ 10 ನಂಬರ್ ಆಫ್ ಪ್ರೊಪೆಲ್ಲರ್ಸ್ ಇರುತ್ತೆ, 10 ಪ್ರೊಪೆಲ್ಲರ್ಸ್ ಇರುತ್ತೆ. ಸೊ ಅದರಲ್ಲಿ ಆಲ್ರೆಡಿ ನಾವು ಡ್ರೋನ್ಗೆ ಇನ್ಸ್ಟಾಲ್ ಮಾಡಿದ್ದೀವಿ. ಅದನ್ನು ಬಿಟ್ಟರೆ ನಮಗೆ 3 ಎಕ್ಸ್ಟ್ರಾ B ಪ್ರೊಪೆಲ್ಲರ್ಸ್ ಮತ್ತು 3 ಎಕ್ಸ್ಟ್ರಾ A ಪ್ರೊಪೆಲ್ಲರ್ಸ್ ಇರುತ್ತೆ. ಟೋಟಲ್ ನಮಗೆ 6 ಪ್ರೊಪೆಲ್ಲರ್ ಸಿಗುತ್ತೆ. ಇಲ್ಲಿ ನೋಡ್ತಿದ್ದೀನಿ. ಸೊ ಇದಕ್ಕಿಂತ ಜಾಸ್ತಿ ಇದರಲ್ಲಿ ಏನಿದೆ ಅಂತಂದರೆ ನೋಡ್ಬೋದು. ಸೊ A ಪ್ರೊಪೆಲ್ಲರ್ನ ಒಂದು ಗ್ರೂಪ್ ಮಾಡ್ತಾಯಿದ್ದೀನಿ, B ಪ್ರೊಪೆಲ್ಲರ್ ನೋಡಿ 3A ಮತ್ತು 3B. ಸೊ ಇದರಲ್ಲಿ ನಮಗೆ ಈ ರೀತಿಯಾಗಿ ಎಕ್ಸ್ಟ್ರಾ ಪ್ರೊಪೆಲ್ಲರ್ ಇರುತ್ತೆ. ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆದರೆ ನಾವು ಮತ್ತು ಇದಕ್ಕೆ ನಾವು ರೀಇನ್ಸ್ಟಾಲ್ ಮಾಡ್ಕೋಬೋದು ಪ್ರೊಪೆಲ್ಲರ್ಸ್ನ. ಸೊ ನಾವೀಗ ಚಾರ್ಜಿಂಗ್ ಹಬ್ ಹಾಗೂ ಮತ್ತು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಾಗತ್ತೆ. ಇದು ಸೆಕೆಂಡ್ ಪಾಯಿಂಟ್ ನಾನು ತಗೋತಾ ಇದ್ದೀನಿ ಈ ಒಂದು ಬಾಕ್ಸಿಂದ, ಈ ಒಂದು ಬ್ಯಾಗಿಂದ. ನೀವು ನೋಡ್ತಾ ಇರ್ಬೋದು, ಇದು DJIನ ಚಾರ್ಜಿಂಗ್ ಹಬ್ ಆಗಿರುತ್ತೆ. ಇದು ಫಸ್ಟ್ ನೀವೇನು ನೋಡ್ತಾ ಇದ್ದೀರಿ ಅದು ಪ್ರೊಪೆಲ್ಲರ್ಸ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಹಬ್ನ ನೋಡ್ಬೋದು. ಚಾರ್ಜಿಂಗ್ ಹಬ್ಬಲ್ಲಿ ನಿಮಗೆ ಈ ಒಂದು ಡ್ರೋನ್ ಖರೀದಿ ಮಾಡಿದಾಗ ಅದೊಂದು ಬಾಕ್ಸ್ ಒಳಗಡೆ ಬರ್ತಕ್ಕಂಥದ್ದು 3 ಬ್ಯಾಟ್ರಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, 3 ಬ್ಯಾಟ್ರಿಗಳು ನಮ್ಮ ಮುಂದೆ ಕಾಣ್ತಾ ಇದೆ. ಇದರಲ್ಲಿ ತುಂಬ ಒಂದು ವಿಶೇಷವಾದ ಒಂದು ಫೀಚರ್ ಇದೆ ಒಂದು ಬ್ಯಾಟ್ರಿದು, ಅದು ಕೂಡ ನಾನು ಹೇಳ್ತೀನಿ. ಬ್ಯಾಟ್ರಿ ಕೂಡ ಇದೆ ಹಾಗೂ ಈ ಒಂದು ಚಾರ್ಜಿಂಗ್ ಹಬ್ದು ಕೂಡ ಒಂದು ಒಳ್ಳೆ ಫೀಚರ್ ಇದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಇದನ್ನು ನಾವು Type-C ಚಾರ್ಜರ್ ಮೂಲಕ ಚಾರ್ಜ್ ಮಾಡ್ಬೋದು. 100 ವ್ಯಾಟ್ಸ್ವರೆಗೂ ನಾವು ಇದನ್ನ ಚಾರ್ಜ್ ಮಾಡ್ಬೋದು ಹಾಗೂ 65 ವ್ಯಾಟ್ಸಿಂದ ಕೂಡ ನಾವು ಚಾರ್ಜ್ ಮಾಡ್ಬೋದು. ಇನ್ ಕೇಸ್ ಫಾಸ್ಟಾಗಿ ಚಾರ್ಜ್ ಆಗಬೇಕು ಅಂತಂದರೆ ಜಾಸ್ತಿ ವ್ಯಾಟೇಜ್ ಇರ್ತಕ್ಕಂಥ ಒಂದು ಅಡಾಪ್ಟರಿಂದ ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಒಂದು ಬಟನ್ನ ಪ್ರೆಸ್ ಮಾಡಿದರೆ ಇಲ್ಲಿ ಒಂದು ವಿಶೇಷ ಮಾಹಿತಿ ಅಂತ ಹೇಳಿದೆ ನಿಮಗೆ. ಅದೇನು ಅಂತಂತಂದರೆ, ಈ 3 ಬ್ಯಾಟ್ರಿ ಇದೆಯಲ್ಲ, ಈ 3 ಬ್ಯಾಟ್ರಿಯಲ್ಲಿ ಯಾವುದಾದ್ರೂ ಒಂದು ಬ್ಯಾಟ್ರಿ
ತುಂಬ ಕಡಿಮೆ ಚಾರ್ಜ್ ಇದ್ದು ಇನ್ನೂ 2 ಬ್ಯಾಟ್ರಿಯಲ್ಲಿ ಹೆಚ್ಚು ಚಾರ್ಜ್ ಇದ್ದರೆ ಇನ್ ಕೇಸ್ ಇದರಲ್ಲಿ 4 ಪಾಯಿಂಟ್ಗಳನ್ನು ನೋಡ್ತಾ ಇದ್ದೀರಿ 25, 50, 75, 100 ಈ ರೀತಿ ಪಾಯಿಂಟ್ ವೈಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು 2ನೇ ಬ್ಯಾಟ್ರಿಯಲ್ಲಿ ಬರೀ 2 ಪಾಯಿಂಟ್ ಇದೆ. ಈ 2 ಪಾಯಿಂಟ್ ಇದ್ದಾಗ ಇನ್ನೂ ಉಳಿದಂಥ ಬ್ಯಾಟ್ರಿಗಳಲ್ಲಿ ಒಂದೊಂದು ಪಾಯಿಂಟ್ ಇದ್ದರೆ ಸೊ ಒಂದು ಪಕ್ಕದಲ್ಲಿರೋ ಒಂದು ಬಟನ್ನ ಪ್ರೆಸ್ ಮಾಡಿದರೆ ಈ ಪಕ್ಕದಲ್ಲಿ ಇರ್ತಕ್ಕಂಥ ಒಂದೊಂದು ಪಾಯಿಂಟ್ ಮಿಡಿಲಲ್ಲಿರೋ ಬ್ಯಾಟ್ರಿಗೆ ಸೇರಿ 4 ಪಾಯಿಂಟ್ ಆಗುತ್ತೆ. ಅಂದರೆ ಒಂದು ಬ್ಯಾಟ್ರಿನ ಫುಲ್ ಮಾಡುತ್ತೆ. ಫುಲ್ ಮಾಡೋದ್ರಿಂದ ನಾವು ಒಂದು ಡ್ರೋನ್ನ 45 ನಿಮಿಷವರೆಗೂ ಆರಿಸ್ಬೋದಾಗುತ್ತೆ. ಇದು ಈ ಒಂದು ಚಾರ್ಜಿಂಗ್ ಹಬ್ಬಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಫೀಚರ್ ಅಂತ ಹೇಳ್ಬೋದು. ಈ ಒಂದು ಬ್ಯಾಟ್ರಿನ ಹೊರಗೆ ತೆಗಿಬೇಕಂತಂದರೆ ಕೆಳಗಡೆ ಈಗೇನು ಪ್ರೆಸ್ ಮಾಡಿದೆ ಅಲ್ಲಿ ಪ್ರೆಸ್ ಮಾಡಿಬಿಟ್ಟು ಬ್ಯಾಟ್ರಿನ ಹೊರಗೆ ತೆಗಿಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಮೂವ್ ಮಾಡಿದರೆ ನಮಗೆ ಬ್ಯಾಟ್ರಿ ಈ ರೀತಿ ಹೊರಗಡೆ ತೆಗಿಬೋದು. ಇದು 62.5 ವ್ಯಾಟ್ ಅವರ್ ಬ್ಯಾಟ್ರಿ. ಹಾಗೂ ಈ ಒಂದು ಬ್ಯಾಟ್ರಿ ಒಂದು ಸಾಮರ್ಥ್ಯ ಏನಾಗಿರುತ್ತೆ ಅಂತಂದರೆ 4276 mAh ಆಗಿರುತ್ತೆ. ಸೊ ಇಷ್ಟು ಸಾಮರ್ಥ್ಯ ಉಳ್ಳಂಥ ಒಂದು ಬ್ಯಾಟ್ರಿ ಇದೊಂದಾಗಿರುತ್ತೆ. ಎಷ್ಟು ಪವರ್ಫುಲ್ ಅಂತಂದರೆ ಈ ಒಂದು 83S ಮೋಟರ್ ರನ್ ಆಗಬೇಕಂತಂದರೆ ಇಷ್ಟು ಪವರ್ ಇರ್ತಕ್ಕಂಥ ಒಂದು ಬ್ಯಾಟ್ರಿ ನಮಗೆ ಬೇಕೇ ಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ರೆ ಈ ಒಂದು ಬ್ಯಾಟ್ರಿ ಕೂಡ ಒಂದು ಬಟನ್ಸ್ ಇದೆ 2 ಕಡೆ. ಸೊ ಒಂದು ಬಟನ್ಸ್ ಯಾಕೆ ಯೂಸ್ ಆಗುತ್ತೆ ಅಂತಂದರೆ ನಾವು ಇದನ್ನು ಈ ಡ್ರೋನ್ಗೆ ಒಂದು ಬ್ಯಾಟ್ರಿಯನ್ನು ಇನ್ಸರ್ಟ್ ಮಾಡಿದಾಗ ಸೊ ಮತ್ತೆ ಅದನ್ನ ವಾಪಸ್ ತೆಗಿಬೇಕಂತಂದರೆ ಆ ಒಂದು 2 ಬಟನ್ಗಳನ್ನು ಒತ್ತಿ ಹಿಂದಕ್ಕೆ ಕೇಳಿದ್ರೆ ನಮಗೆ ಒಂದು ಡ್ರೋನ್ ಅಲ್ಲಿರ್ತಕ್ಕಂಥ ಒಂದು ಬ್ಯಾಟ್ರಿನ ನಾವು ಹೊರಗಡೆ ತೆಗಿಬೋದು. ಸೊ ಅದಕ್ಕೋಸ್ಕರ ಈ ಒಂದು ಬಟನ್ನ ಆ್ಯಡ್ ಮಾಡಿರ್ತಾರೆ. ಸೊ ಮುಂದ್ಗಡೆ ಕೂಡ ನಿಮಗೆ 4 ಪಾಯಿಂಟ್ ಒಂದು ಬಟನ್ ಕಾಣಿಸುತ್ತೆ. ಅದನ್ನ ಒಂದು ಸಲ ಪ್ರೆಸ್ ಮಾಡಿದರೆ ಈ ಒಂದು ಬ್ಯಾಟ್ರಿ ಒಳಗಡೆ ಎಷ್ಟು ಚಾರ್ಜ್ ಇದೆ ಅಂತ ನಮಗೆ ತೋರಿಸುತ್ತೆ. ಸೊ 1 ಪಾಯಿಂಟ್ ಬಂದುಬಿಟ್ಟು 25% ಆದರೆ ಸೊ 4 ಪಾಯಿಂಟ್ ಸೇರಿ ನಮಗೆ 100% ಬ್ಯಾಟ್ರಿ ಸಿಗುತ್ತೆ. ಒಂದು ಕ್ವಶನ್ ಎಲ್ಲರಿಗೂ ಕಾಡೋದೇನು ಅಂತಂತಂದರೆ ಈ ಒಂದು ಚಾರ್ಜಿಂಗ್ ಹಬ್ನ ಎಷ್ಟು ವ್ಯಾಟ್ಸ್ ಅಡಾಪ್ಟರ್ ತೊಗೊಂಡು ಚಾರ್ಜ್ ಮಾಡಬೇಕು ಹಾಗೂ ಯಾವ ಅಡಾಪ್ಟರ್ ಬೆಸ್ಟ್ ಅಂತ ಪ್ರತಿಯೊಬ್ಬರು ಕೂಡ ಕ್ವಶನ್ ಇರುತ್ತೆ. ನನಗೂ ಕೂಡ ಇತ್ತು. ಅದನ್ನ ಯಾವ್ದು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರು ಕೂಡ ಅಷ್ಟು ಈಸಿಯಾಗಿ ಸಿಗಲಿಲ್ಲ. ನಾನು ಮಾಡಿದ ರಿಸರ್ಚ್ ಪ್ರಕಾರ ನಾವು ಈ ಒಂದು 3 ಬ್ಯಾಟ್ರಿಗಳು ಚಾರ್ಜ್ ಆಗಬೇಕು ಅಂತಂದರೆ ಅಂದರೆ ಒಂದು ಬ್ಯಾಟ್ರಿ 1 ಅವರಲ್ಲಿ ಚಾರ್ಜ್ ಆಗಬೇಕು ಅಂತಂದರೆ ನಮಗೆ 100 ವ್ಯಾಟ್ಸ್ ಅಡಾಪ್ಟರ್ ಬೇಕಾಗುತ್ತೆ. ಇಲ್ಲ ಒಂದು ಬ್ಯಾಟ್ರಿ ನಮಗೆ 85ರಿಂದ 90 ನಿಮಿಷವರೆಗೂ ಚಾರ್ಜ್ ಮಾಡ್ಬೋದು, ನಡೆಯುತ್ತಾ ಟೈಮ್ ಇದೆ ಅಂತಂದರೆ 65 ವ್ಯಾಟ್ಸ್ ಚಾರ್ಜರ್ನ ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಟೈಮ್ ಇದೆ ಪರವಾಗಿಲ್ಲ ಬೆಳಗ್ಗೆವರೆಗೂ ಕೂಡ ಚಾರ್ಜಿಂಗ್ ಅಲ್ಲಿರಲಿ ಅಂತಂದರೆ ನಾವು 30 ವ್ಯಾಟ್ಸ್ ನಮ್ಮ ಹತ್ರ ಯಾವುದು 45 ವ್ಯಾಟ್ಸ್ ಯಾವ್ದು ಚಾರ್ಜರ್ ಇದ್ರೂ ಕೂಡ ಅದನ್ನ ಆ ಅಡಾಪ್ಟರಿಂದ ಯೂಸ್ ಮಾಡ್ಬೋದು. ಬಟ್ 65 ವ್ಯಾಟ್ಸ್ ಇದ್ದರೆ ಆರಾಮಾಗಿ 1.5 ಅವರಲ್ಲಿ ಚಾರ್ಜ್ ಆಗುತ್ತೆ. ಈ ಒಂದು ಚಾರ್ಜಿಂಗ್ ಹಬ್ಬಿಂದ ನಮ್ಮ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೊಬೋದು ಹಾಗೂ RC ಕಂಟ್ರೋಲರ್ನ ಕೂಡ ಚಾರ್ಜ್ ಮಾಡ್ಬೋದು. ಈ ಒಂದು ಬ್ಯಾಟ್ರಿನ ಕಾಣಿಸ್ತಿದೆ. ಒಂದು ಬ್ಯಾಟ್ರಿಯಿಂದ ನಾವು 4276 mAh ಇರ್ತಕ್ಕಂಥ ಒಂದು ಯಾವುದೇ ಬ್ಯಾಟ್ರಿ ಇದ್ದರೂ ಕೂಡ ಮೊಬೈಲ್ನ ಅಥವಾ ಕಂಟ್ರೋಲರ್ನ ಚಾರ್ಜ್ ಮಾಡ್ಕೋಬೋದು. ಬ್ಯಾಟ್ರಿ ಆದ ತಕ್ಷಣ ನಮಗೆ ಒಂದು ಡ್ರೋನಲ್ಲಿ ತುಂಬ ಮುಖ್ಯವಾಗಿ ನಾವು ಹೇಳಬೇಕು ಅಂತಂದರೆ RC2 ಕಂಟ್ರೋಲರ್ ಬಗ್ಗೆ. ಸೊ RC2 ಕಂಟ್ರೋಲರ್ ನಮಗೆ 2 ಥರ ಸಿಗುತ್ತೆ. ಒಂದು RC2 ಮತ್ತು NC2 ಅಂತಂದರೆ ತುಂಬ ಬೇಸಿಕ್ ವರ್ಷನ್ ಇರುತ್ತೆ. RC2 ಅಂತಂದರೆ ನಮಗೆ ಇಲ್ಲಿ ಸ್ಕ್ರೀನ್ ಇರುತ್ತೆ. ಸ್ಕ್ರೀನಲ್ಲಿ ನಾವು ಡ್ರೋನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆದಂಥ ಚಿತ್ರಗಳನ್ನು ನೋಡ್ಬೋದು. ಸೊ ಇದಕ್ಕೆ ನಾನು ಎಕ್ಸ್ಟ್ರಾ ಕವರ್ ಹಾಕಿದ್ದೀನಿ, ಸಿಲಿಕಾನ್ ಕೇಸ್, ಯಾವುದೇ ರೀತಿ ಸ್ಕ್ರ್ಯಾಚಸ್ ಬೀಳಬಾರ್ದು ಅಂತೇಳಿ ಸೇಫಾಗಿ ಯೂಸ್ ಮಾಡಬೇಕಂತ. ಇದು ಜಾಯ್ಸ್ಟಿಕ್ ಈ ರೀತಿ ನೋಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಇನ್ನೂ ಹೇಳ್ತಾ ಹೋಗ್ತೀನಿ. ಸೊ ಇದು ಪವರ್ ಬಟನ್ ನೋಡ್ತಾ ಇದ್ದೀರಾ. ಪವರ್ ಬಟನ್ ಈ ಒಂದು ಕಂಟ್ರೋಲರ್ನ ಆನ್ ಮಾಡೋದಕ್ಕೆ ಇಲ್ಲಿ ನಮಗೆ 3 ಮೋಡ್ ಸಿಗುತ್ತೆ, ಸಿನಿಮ್ಯಾಟಿಕ್, ನಾರ್ಮಲ್ ಮತ್ತು ಸ್ಪೋರ್ಟ್ಸ್ ಮೋಡ್ ಅಂತೇಳಿ. ಸೊ ಅದನ್ನ ಸ್ವೈಪ್ ಮಾಡಿ ನಾವು ಸ್ಲೈಡ್ ಮಾಡ್ಕೊಂಡು ನಾವು ಮಾಡ್ಕೋಬೋದು. ಸೊ ಇಲ್ಲಿ ರಿಟರ್ನ್ ಟು ಹೋಮ್ ಒಂದು ಬಟನ್ ಇದೆ. ಸೊ ಅದನ್ನು ಒತ್ತಿದ್ರೆ ಡ್ರೋನ್ ಎಲ್ಲೇ ಇದ್ದರೂ ಕೂಡ ನಾವು ಯಾವ ಜಾಗದಿಂದ ಆರಿಸಿರ್ತೀವಿ ಅಲ್ಲಿ ಬಂದು ಸೇರುತ್ತೆ. ಹಾಗೆ ಈ ಒಂದು RC ಕಂಟ್ರೋಲರ್ ಹಿಂದ್ಗಡೆ ನೀವು ನೋಡೋದಾದರೆ ಇಲ್ಲಿ ಕಸ್ಟಮೈಸ್ಡ್ ಬಟನ್ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಮತ್ತೆ ಹೇಳ್ತೀನಿ. ಅದಕ್ಕೆ ಕೆಳಗೆ ನೋಡಿದರೆ ನಮಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮಗೆ ಜಾಯ್ಸ್ಟಿಕ್ಸ್ದು ಕಂಟ್ರೋಲರ್ ಸಿಗುತ್ತೆ. ಅದಕ್ಕಿಂತ ಕೆಳಗೆ ನೋಡಿದರೆ ನಮಗೆ ಇಲ್ಲಿ ವೆಂಟ್ ಸಿಗುತ್ತೆ. ಇಲ್ಲಿ ಫ್ಯಾನ್ ಇರುತ್ತೆ. ಈ ಒಂದು RC2 ಕಂಟ್ರೋಲರ್ ತುಂಬ ಹೀಟ್ ಆಗಬಾರ್ದು ಅಂತೇಳಿ ಅವರು ಇನ್ಬಿಲ್ಟ್ ಫ್ಯಾನ್ ಕೊಟ್ಟಿದ್ದಾರೆ. ಸೊ ಈ ಒಂದು ಕಂಟ್ರೋಲರ್ನ ಟೆಂಪ್ರೇಚರ್ನ ಕೂಲ್ ಮಾಡೋದಕ್ಕೆ. ಸೊ ನಮಗೆ ಆ್ಯಂಟೆನಾ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಡ್ರೋನ್ ಆರಿಸ್ಬೇಕಾದ್ರೆ ಅದು ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಅದ್ರ ಪಕ್ಕಕ್ಕೆ ನಾವು ನೋಡೋದಾದರೆ ಕ್ಯಾಮ್ರಾ ಕ್ಯಾಪ್ಚರಿಂಗ್ ಬಟನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಜೂಮ್ ಮಾಡೋದು ಒಂದು ಸ್ಕ್ರಾಲ್ ಕೂಡ ಕೊಟ್ಟಿದ್ದಾರೆ. ಅದೇ ಥರನಾಗಿ ಈ ಕಡೆ ನೋಡೋದಾದರೆ ವಿಡಿಯೋ ರೆಕಾರ್ಡ್ ಮಾಡೋ ಬಟನ್, ಅದರ ಕೆಳಗಡೆ ಕ್ಯಾಮ್ರಾ ಪೊಸಿಷನ್ನ ಮೂವ್ಮೆಂಟ್ ಮಾಡೋದಕ್ಕೆ ಒಂದು ಸ್ಕ್ರಾಲ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರ ಕೆಳಗಡೆ ನೋಡೋದಾದರೆ ನಮಗೆ ಕಸ್ಟಮೈಸಬಲ್ ಬಟನ್ ಸಿಗುತ್ತೆ, ಪ್ರೋಗ್ರಾಮೇಬಲ್ ಬಟನ್. ಇನ್ ಕೇಸ್ ಡ್ರೋನ್ದು ಒಂದು ಲೈಟ್ ಇರುತ್ತೆ ನೈಟ್ ಟೈಮಲ್ಲಿ, ಸೊ ಅದನ್ನು ಆನ್ ಮಾಡೋಕ್ಕೋ ಆಫ್ ಮಾಡೋಕ್ಕೋ ಅಥವಾ ಡೈರೆಕ್ಟಾಗಿ ಒಂದು ಯಾವುದಾದ್ರೂ ಮೋಡಲ್ಲಿ ವಿಡಿಯೋ ಮಾಡಬೇಕಂತಿದ್ರೆ ಅದನ್ನು ಕೂಡ ನಾವು ತೆಗಿಬೋದಾಗುತ್ತೆ. ಈ ಒಂದು ಡ್ರೋನ್ನ ಕಂಟ್ರೋಲ್ ಮಾಡೋದಕ್ಕೆ ನಮಗೆ 2 ಸ್ಕ್ರೂ ಅಂತ ಕೂಡ ಕರಿಬೋದು ನೀವು, ಅಥವಾ ಬಟನ್ ಅಂತ ಕೂಡ ಕರಿಬೋದು. ಸೊ ಈ ರೀತಿಯಾಗಿ ನಮಗೆ ಈ ಬಟನ್ಗಳನ್ನು ಇಟ್ಟಿರ್ತಾರೆ. ಸೊ ನೀವು ಜಸ್ಟ್ ಅದನ್ನ
ರಿಮೂವ್ ಮಾಡಿದರೆ ಬರುತ್ತೆ, ತುಂಬ ಬಿಗಿಯಾಗಿ ಕೂತ್ಕೊಂಡಿರುತ್ತೆ. ಸೊ ಬೀಳೋ ಯಾವುದೇ ಟೆನ್ಷನ್ ಇಲ್ಲ. ಸೊ ನೋಡ್ಕೋಬೋದು, ಇಲ್ಲಿ ಸ್ಪೀಕರ್ ಕೂಡ ಕೊಟ್ಟಿರ್ತಾರೆ. ಈ ಇನ್ ಕೇಸ್ ಏನಾದರೂ ಅದು ಹೇಳಬೇಕು ಅಂತಂದರೆ ನಿಮಗೆ ಹೈ ಆಲ್ಟಿಟ್ಯೂಡ್ ಝೋನಲ್ಲಿದೆ ಅಥವಾ ವಿಂಡ್ ಕಂಡೀಷನ್ ತುಂಬ ಜಾಸ್ತಿ ಇದೆ ಅಂತಂದರೆ ಅದರಿಂದ ನಮಗೆ ಅದು ಹೇಳುತ್ತೆ. ಸೊ ಅದಕ್ಕಿಂತ ಮುಂಚೆ ನೋಡೋದಾದರೆ, ಸೊ ಈ ಒಂದು ಡ್ರೋನಲ್ಲಿ ನಾವು ಸ್ಟ್ರ್ಯಾಪ್ ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ಕೊರಳಲ್ಲಿ ಹಾಕೊಳ್ಳೋದಾಗಿತ್ತು ಅಂತಂದರೆ 2 ಕಡೆ ಸ್ಟ್ರ್ಯಾಪ್ ಕೊಟ್ಟಿರ್ತಾರೆ, ಪಾಯಿಂಟರ್ಸ್ನ ಅಲ್ಲಿ ಹಾಕೊಂಡು ನಾವು ಯೂಸ್ ಮಾಡ್ಬೋದು. ಇದನ್ನು ಕೂಡ ಟೈಪ್ ಸಿಯಿಂದ ಚಾರ್ಜ್ ಮಾಡ್ಬೋದು. ಇದಕ್ಕೂ ಕೂಡ ಒಂದು ಮೆಮೊರಿ ಕಾರ್ಡ್ ಹಾಕ್ಬೋದು. ಡಿಫಾಲ್ಟ್ ಸ್ಟೋರೇಜ್ ಇದರಲ್ಲಿ 32 GB ಇರುತ್ತೆ. ಹಾಗಾದರೆ ಬನ್ನಿ ಈ ಒಂದು ಕಂಟ್ರೋಲರ್ನ ನಾವು ಆ್ಯಡ್ ಮಾಡಿ ನೋಡೋಣ ಯಾವ ರೀತಿ ಈ ಒಂದು ಕಂಟ್ರೋಲರ್ನ ನಮ್ಮ ರಿಮೋಟ್ಗೆ ಆ್ಯಡ್ ಮಾಡ್ಬೋದು ಅಂತ. ಈ ಒಂದು ಕಂಟ್ರೋಲರ್ನ ತುಂಬ ಸೂಕ್ಷ್ಮವಾಗಿ ಹಾಕಬೇಕಾಗತ್ತೆ. ಜಸ್ಟ್ ಆ ಒಂದು ಕಂಟ್ರೋಲರ್ನ ತಗೊಳ್ಳಿ, ಅಲ್ಲಿ ಒಂದು ಪಾಯಿಂಟ್ ಇರುತ್ತೆ ಆಲ್ರೆಡಿ. ಸೊ ಆ ಪಾಯಿಂಟ್ ಮೇಲೆ ಸ್ಟ್ರೇಟ್ ಆಗಿಟ್ಟು ಒಂದು 3-4 ಸಲ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದು ಫಿಟ್ ಆಗುತ್ತೆ. ಸೊ ಜಾಸ್ತಿ ಫಿಟ್ ಮಾಡೋಕ್ಕೂ ಹೋಗಬೇಡಿ, ತುಂಬ ಡೆಲಿಕೇಟೆಡ್ ಆಗಿರುತ್ತೆ. ಕಂಪ್ಲೀಟ್ ಡ್ರೋನೇ ಇದು, ತುಂಬ ಸೂಕ್ಷ್ಮವಾದಂಥ ವಸ್ತು, ನಿಮಗೆಲ್ಲ ಗೊತ್ತಿರೋ ಹಾಗೆ. ಸೊ ಬನ್ನಿ, ಇದೆಲ್ಲ ಮುಗೀತು. ಇದಾದಮೇಲೆ ನಮಗೆ ಕಂಪ್ಲೀಟ್ ಸೆಟಪ್ ಸಿಗುತ್ತೆ, ನೀವು ನೋಡ್ತಾ ಇರ್ಬೋದು. ಈ ವಿಡಿಯೋದಲ್ಲಿ ಬರೀ ಅನ್ಬಾಕ್ಸಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಮಾಡಿ ಒಂದು RC ಕಂಟ್ರೋಲರ್ನ ಯಾವ ರೀತಿ ಯೂಸ್ ಮಾಡಬೇಕು, ಡ್ರೋನ್ ಫ್ಲೈ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ತುಂಬ ಉಪಯುಕ್ತವಾದಂಥ ವಿಡಿಯೋಗಳನ್ನು ನೀವು ಫಸ್ಟ್ ಟೈಮ್ ಡ್ರೋನ್ ಯೂಸ್ ಮಾಡ್ತಾಯಿದ್ರೆ ತುಂಬ ಯೂಸ್ ಆಗುತ್ತೆ. ಹಾಗೆ ಈ ಒಂದು ಬಟನ್ ಪ್ರೆಸ್ ಮಾಡಿದೆ ನಾನು, ಅಲ್ಲಿ ಬ್ಯಾಟ್ರಿ ಎಷ್ಟಿದೆ ಅಂತ ತೋರಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಈ ಒಂದು RC ಕಂಟ್ರೋಲರ್ನ ಆನ್ ಮಾಡಬೇಕು ಅಂತಂದರೆ ಫಸ್ಟ್ ಒಂದು ಸಲ ಒತ್ತಬೇಕು. ಅದಾದ ತಕ್ಷಣ ಮತ್ತೆ ನಾವು 3 ಸೆಕೆಂಡ್ವರೆಗೂ ಈ ಒಂದು ಕಂಟ್ರೋಲರ್ ಪವರ್ ಬಟನ್ನ ನಾವು ಪ್ರೆಸ್ ಮಾಡಿದರೆ, ಹೋಲ್ಡ್ ಮಾಡಿದರೆ ನಮಗೆ ಆ ರೆಡ್ ಲೈಟ್ ಕಾಣಿಸುತ್ತೆ ನೋಡಿ. ಆ ರೆಡ್ ಲೈಟ್ ಆನ್ ಆದ ತಕ್ಷಣ ನಮಗೆ ಈ ರೀತಿ ಸ್ಕ್ರೀನ್ ಆನ್ ಆಗುತ್ತೆ. ಇದ್ರ ಮೂಲಕ ನಾವು ಏನು ಮಾಡ್ಬೋದು ಅಂತಂದರೆ ಈ ಒಂದು ಕಂಟ್ರೋಲರ್ನ ಆನ್ ಮಾಡ್ಬೋದು. ಯಾವ ರೀತಿ ಅಂತಂದರೆ ಫಸ್ಟ್ ಒಂದು ಪ್ರೆಸ್ ಮಾಡಬೇಕು, ಒಂದು ಪ್ರೆಸ್ ಮಾಡಿ ಮತ್ತೆ ಸೆಕೆಂಡ್ ಪ್ರೆಸ್ ಮಾಡಬೇಕಾದ್ರೆ 3 ಸೆಕೆಂಡ್ ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ವೇಟ್ ಮಾಡಿದರೆ ನಮಗೆ ಈ ಒಂದು RC ಕಂಟ್ರೋಲರ್ನ ಆನ್ ಮಾಡ್ಕೋಬೋದು. ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ ಇಲ್ಲಿ 3 ಮೋಡ್ಗಳು ಸಿಗುತ್ತೆ. ಸ್ಪೋರ್ಟ್ಸ್ ಮೋಡ್ ಸಿಗುತ್ತೆ, ಹಾಗೂ ನಮಗೆ ನಾರ್ಮಲ್ ಮೋಡ್ ಸಿಗುತ್ತೆ. ಅದಾದಮೇಲೆ ನಾವು ಸಿನಿಮ್ಯಾಟಿಕ್ ಮೋಡ್ ಸಿಗುತ್ತೆ. ಸ್ಪೋರ್ಟ್ಸ್ ಮೋಡಲ್ಲಿ ಇದು 97 km/h ಸ್ಪೀಡಲ್ಲಿ ಹೋಗುತ್ತೆ. ನಾರ್ಮಲ್ ಸ್ಪೀಡಲ್ಲಿ ಹೋದರೆ ನಿಮಗೆ ಅರೌಂಡ್ 60 to 70 km/h ಇರುತ್ತೆ. ಸಿನಿಮ್ಯಾಟಿಕಲ್ಲಿ ತುಂಬ ಸ್ಲೋ ಆಗಿ ಮೂವ್ ಆಗುತ್ತೆ, ಯಾಕಂದರೆ ಸಿನಿಮ್ಯಾಟಿಕ್ ವೀಡಿಯೋಗಳು ಬೇಕು ಅಂತೇಳಿ ನಾವು ತುಂಬ ಸ್ಮೂತಾಗಿ ಡ್ರೋನ್ ಫ್ಲೈ ಆಗಲಿ ಅಂತೇಳಿ ಆ ಒಂದು ಬೈ ಡಿಫಾಲ್ಟ್ ಆಗಿ ಅವರು ಸ್ಪೀಡ್ನ ಕಡಿಮೆ ಮಾಡಿರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಇದು 5.5 ಇಂಚಸ್ನ ಟಚ್ ಸ್ಕ್ರೀನ್ ಆಗಿರುತ್ತೆ. ಸೊ ಫುಲ್ HD ಸ್ಕ್ರೀನ್ ಇದಾಗಿರುತ್ತೆ. 700 ನಿಟ್ಸ್ ಬ್ರೈಟ್ನೆಸ್ ಸಿಗುತ್ತೆ. ಅದು ನಾನು ಗೊತ್ತಿರೋ ಹಾಗೆ 700 ನಿಟ್ಸ್ ಅಂದರೆ ತುಂಬ ಕಡಿಮೆ ಆಗುತ್ತೆ, ಯಾಕಂದರೆ ಬಿಸಿಲಲ್ಲಿ ನಾವು ಡ್ರೋನ್ ಆಡಿಸ್ಬೇಕಾದ್ರೆ ನಮಗೆ ಸರಿಯಾಗಿ ಕಾಣೋದಿಲ್ಲ. ಮಿನಿಮಮ್ ಒಂದು 1000 ನಿಟ್ಸ್ ಅಥವಾ 1500 ನಿಟ್ಸ್ ಇದ್ದರೆ ಒಂದು ಲೆವೆಲ್ಗೆ ನೋಡ್ಬೋದಾಗಿತ್ತು. ಇವಾಗಿನ ಮೊಬೈಲೆಲ್ಲ ನೀವು ನೋಡ್ತಾ ಇದ್ರೆ 2000 ನಿಟ್ಸ್ವರೆಗೂ ಬ್ರೈಟ್ನೆಸ್ ಇರುತ್ತೆ. ಸೊ ಎಂಥ ಬಿಸಿಲಲ್ಲಿ ಹೋದ್ರೂ ಕೂಡ ನಾವು ಶೂಟ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡೋದಾದರೆ ನನ್ನ ಪ್ರೊಫೈಲ್ ನೋಡೋದಾದರೆ ನಾನು ಇಲ್ಲಿವರೆಗೂ ಆರಿಸಿರ್ತಕ್ಕಂಥ ಡ್ರೋನ್ ಯಾವ್ಯಾವ ಕಡೆ ಆರಿಸಿದೆ ಅಂತ ಕೂಡ ನೋಡ್ಬೋದು, ಮ್ಯಾಪ್ ಕೂಡ ನೋಡ್ಬೋದು, ಎಷ್ಟು ಆರಿಸಿದ್ದೀನಿ ಅಂತ ಕೂಡ ನೋಡ್ಬೋದು. ಸೊ ನೀವು ನೋಡ್ತಾ ಇದ್ರೆ ಅದರಲ್ಲಿ 32 GB ಬರುತ್ತೆ ಅಂತ ಹೇಳಿದ್ದೆ. ಸೊ ಅದರೊಳಗಡೆ 19 GB ಅಷ್ಟೇ ನಮಗೆ ಯೂಸೇಬಲ್ ಸಿಗುತ್ತೆ. ಸೊ ಅದರಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಮೆಮೊರಿ ಕಾರ್ಡ್ ಕೂಡ ಹಾಕೋಬೋದು. 1 TBವರೆಗೂ ಮೆಮೊರಿ ಕಾರ್ಡ್ ಇದರಲ್ಲಿ ಸಪೋರ್ಟ್ ಆಗುತ್ತೆ. ಸೊ ಅದರಿಂದ ನೀವು ವಿಡಿಯೋಗಳನ್ನ ಸ್ಕ್ರೀನ್ ರೆಕಾರ್ಡ್ ಕೂಡ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೂ ಕೂಡ ಈ ಒಂದು ಸ್ಟೋರೇಜ್ ನಮಗೆ ತುಂಬ ಯೂಸ್ ಆಗುತ್ತೆ. ಇಲ್ಲಿ ಫ್ಲೈಟ್ ಸೆಂಟ್ರಲ್ಲಿ ಹೋದರೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೆಷ್ಟು ಮೀಟರ್ಗಳನ್ನು ದೂರ ಈ ಒಂದು ಡ್ರೋನ್ ಹೋಗಿದೆ ಅಂತ ಕೂಡ ಒಂದು ಮಾಹಿತಿ, ಎಷ್ಟು ಹೊತ್ತು ಈ ಒಂದು ಡ್ರೋನ್ನ ಆರಿಸ್ತಿದ್ದೀವಿ ಅಂತ ಕೂಡ ಇಲ್ಲಿ ಮಾಹಿತಿಗಳು ನಮಗೆ ಸಿಗುತ್ತೆ ಈ ಒಂದು RC ಕಂಟ್ರೋಲರಲ್ಲಿ. ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಟಿವ್ ಫುಲ್ ವೀಡಿಯೋಗಳನ್ನ ಮಾಡ್ತೀನಿ. ಅದಕ್ಕೂ ಮುಂಚೆ ಇದು ಅನ್ಬಾಕ್ಸಿಂಗ್ ವೀಡಿಯೋ ಆಗೋದ್ರಿಂದ ಸೊ ಚಿಕ್ಕ ಇನ್ಫಾರ್ಮೇಷನ್ಗಳನ್ನ ಇಲ್ಲಿ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ವೈಫೈ ಕನೆಕ್ಟಿವಿಟಿ ಇರ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ ಇರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ನೋಡ್ಬೋದಾಗುತ್ತೆ. ಜಸ್ಟ್ ಮೊಬೈಲಲ್ಲಿ ನಾವು ಯಾವ ರೀತಿ ಸ್ಕ್ರೋಲ್ ಮಾಡ್ತೀವಿ ನೋಟಿಫಿಕೇಷನ್ ಒಂದು ಬಾರ್ ಹೋಗೋಕ್ಕೆ, ಅದೇ ರೀತಿ ನಾವು ಸ್ಕ್ರೋಲ್ ಡೌನ್ ಮಾಡಿದರೆ ನಮಗೆ ಈ ರೀತಿ ನೋಡ್ಕೋಬೋದು. ಇದಿಷ್ಟು ಈ ಒಂದು RC ಕಂಟ್ರೋಲರ್ ಬಗ್ಗೆ ಮಾಹಿತಿ ಆಗಿರುತ್ತೆ. ಹಾಗಾದರೆ ಬನ್ನಿ ಡ್ರೋನ್ ಬಗ್ಗೆ ನೋಡೋಣ. ಈ ಒಂದು ಬಾಕ್ಸಲ್ಲಿ ಇರ್ತಕ್ಕಂಥ ತುಂಬ ಇಂಪಾರ್ಟೆಂಟ್ ವಸ್ತು ಅಂತಂದರೆ ಇಲ್ಲಿ ಮುಂದೆ ಕಾಣಿಸ್ತಾ ಇರ್ತಕ್ಕಂಥ ಡ್ರೋನ್ DJI Air 3S ಈಗ ನೀವು ನೋಡ್ತಾ ಇದ್ದೀರಾ. ಗಿಂಬಲ್ ಪ್ರೊಟೆಕ್ಟೆಡ್ ಆಗಿದೆ ಸದ್ಯಕ್ಕೆ. DJI Air 3S ಬ್ರ್ಯಾಂಡಿಂಗ್ ಕೂಡ ನೀವು ನೋಡ್ಬೋದಾಗುತ್ತೆ ಒಂದು ಆರ್ಮಲ್ಲಿ. ಸೊ ಅದರಲ್ಲಿ 2 ಕ್ಯಾಮ್ರಾ ಇರುತ್ತೆ. ಈ ಡ್ರೋನ್ ಬಂದುಬಿಟ್ಟು ಡ್ಯುಯಲ್ ಕ್ಯಾಮ್ರಾ ಇರ್ತಕ್ಕಂಥ ಡ್ರೋನ್. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ನೋಡ್ತಾ ಇರೋದು ನೀವು ಬ್ಯಾಟ್ರಿ ಇನ್ಸರ್ಟ್ ಮಾಡ್ತಕ್ಕಂಥ ಒಂದು
ಜಾಗವನ್ನು ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು ಡ್ರೋನಲ್ಲಿ 4 ಆರ್ಮ್ ಇರುತ್ತೆ. ಸೊ ಪ್ರತಿಯೊಬ್ಬರು ಇದನ್ನು ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಸೊ ಹೊಸ ಡ್ರೋನ್ ತೊಗೊಂಡಿರ್ತಾರೆ, ಆರ್ಮ್ ಯಾವ ಕಡೆ ಓಪನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ರಾಂಗ್ ಸೈಡ್ ಓಪನ್ ಮಾಡ್ತಾರೆ, ಮುರಿದೋಗ್ಬಿಡುತ್ತೆ. ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. DJI 8 ಮಿನಿ 4 Pro 3 Pro ಕಂಪೇರ್ ಮಾಡಿದರೆ ಈ ಡ್ರೋನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನೋಡ್ಬೋದು ನೀವು. ಸೊ ಇದನ್ನ ನೆನ್ಪಿಟ್ಕೊಳ್ಳೋಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಡ್ರೋನ್ ಹಿಂದುಗಡೆಯಿಂದ ತೆಗಿಬೇಕಾದ್ರೆ 2 ಆರ್ಮ್ಗಳನ್ನು ನೀವು ಈ ರೀತಿ ಸೈಡ್ಗೆ ಪುಷ್ ಮಾಡಬೇಕಾಗುತ್ತೆ. ನೋಡಿ, ನೀವು ಸೈಡ್ಗೆ ತಳ್ಳಿದಾಗ ಈ ರೀತಿ 2 ಆರ್ಮ್ಗಳನ್ನ ಓಪನ್ ಮಾಡ್ಬೋದು. ಇನ್ನು 2 ಕೆಳಗಡೆ ಇರ್ತಕ್ಕಂಥದ್ದನ್ನ ಮೇಲ್ಗಡೆಯಿಂದ ಕೆಳಗಡೆ ಪುಷ್ ಮಾಡಿದರೆ ಸೊ ಹಿಂದ್ಗಡೆಯಿಂದ ಮುಂದಕ್ಕೆ ಬರುತ್ತದು. ಸೊ ಎಲ್ಲ ಓಪನ್ ಮಾಡಿದ್ಮೇಲೆ ನಮಗೆ DJI 8 3S ಡ್ರೋನ್ ಈ ಥರ ಕಾಣಿಸುತ್ತೆ. ಸೊ ಕಂಪ್ಲೀಟ್ ಎಲ್ಲ 4 ಆರ್ಮ್ಗಳನ್ನ ಓಪನ್ ಮಾಡಿದ್ಮೇಲೆ ಈ ರೀತಿಯಾಗಿ ನಮಗೆ ಡ್ರೋನ್ ಕಾಣಿಸಿಗುತ್ತೆ. ಸೊ ಒಂದು ಡ್ರೋನ್ ಬಗ್ಗೆ, ಕ್ಯಾಮ್ರಾ ಬಗ್ಗೆ ಹೇಳಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬನ್ನಿ ಹಾಗಾದರೆ ಈ ಒಂದು ಡ್ರೋನಲ್ಲಿ ಇರ್ತಕ್ಕಂಥ ಕ್ಯಾಮ್ರಾ ಹಾಗೂ ಸೆಕ್ಯೂರಿಟಿ ಫೀಚರ್ಗಳನ್ನು ಅಥವಾ ಹಲವಾರು ಫೀಚರ್ ಇದೆ ಈ ಡ್ರೋನ್ ಬಗ್ಗೆ. ಸೊ ಈ ಒಂದು ಡ್ರೋನಲ್ಲಿ ನಮಗೆ 2 ಕ್ಯಾಮ್ರಾ ಸಿಗುತ್ತೆ. ಅಲ್ಲಿ ಬರೆದಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಒಂದು 24mm ಕ್ಯಾಮ್ರಾ ಹಾಗೂ ಇನ್ನೊಂದು 70mm ಕ್ಯಾಮ್ರಾ. ಸೊ 24mm ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ಬರುತ್ತೆ, 70mm ಕ್ಯಾಮ್ರಾ 48 ಮೆಗಾಪಿಕ್ಸೆಲ್ ಬರುತ್ತೆ. ಸೊ ಇದರಲ್ಲಿ ಗಿಂಬಲ್ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ನೋಡಿ ಈಗ ಗಿಂಬಲ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ 70mm ಕ್ಯಾಮ್ರಾ ಬಂದುಬಿಟ್ಟು ಜೂಮ್ ಮಾಡೋದಕ್ಕೆ ಒಂದು ಇರುತ್ತೆ ಕ್ಯಾಮ್ರಾ. ಸೊ 24mm ಕ್ಯಾಮ್ರಾ ಬಂದುಬಿಟ್ಟು 1 ಇಂಚ್ ಸೆನ್ಸರ್ ಆಗುತ್ತೆ. ಸೊ ಮೇಲ್ಗಡೆ ಇರ್ತಕ್ಕಂಥ 70mm ಕ್ಯಾಮ್ರಾ 1/1.3 ಇಂಚಸ್ ಸೆನ್ಸರ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಲೈಡರ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ ಹಾಗೂ ಓಮ್ನಿ ಡೈರೆಕ್ಷನಲ್ ಸೆಕ್ಯೂರಿಟಿ ಸೆನ್ಸರ್ಸ್ ಕೂಡ ಕೊಟ್ಟಿರ್ತಾರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಮುಂದ್ಗಡೆ 2 ಕ್ಯಾಮ್ರಾಗಳನ್ನ ನೋಡಿದ್ರಿ. ಸೊ ಹಿಂದ್ಗಡೆ ಕೂಡ ಇಲ್ಲಿ 2 ನೋಡ್ತಾ ಇರ್ಬೋದು. ಇದು ಆ್ಯಕ್ಚುಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ನಾನು ನೆಕ್ಸ್ಟ್ ವೀಡಿಯೋ ಮಾಡಬೇಕಾದ್ರೆ ತೋರಿಸ್ತಾ ಇರ್ತೀನಿ ಯಾವ ರೀತಿ ಅದು ಅಬ್ಸ್ಟ್ಯಾಕಲ್ನ ಸ್ಟಾಪ್ ಮಾಡುತ್ತೆ ಅಂತ. ಸೊ ಈ ಒಂದು ಕೆಳಗಡೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಬ್ಯಾಟ್ರಿ ಹಾಕೋದಕ್ಕೆ ಇರುತ್ತೆ. ಸೊ ಬ್ಯಾಟ್ರಿ ಕೆಳಗಡೆ ನಿಮಗೆ ಒಂದು ಇನ್ಪುಟ್ ಸಿಗ್ತಾ ಇದೆ, ಅಲ್ಲಿ ನೋಡ್ತಾ ಇರ್ಬೋದು ನೀವು. ಒಂದು ಓಪನ್ ಮಾಡಿದರೆ ಅಲ್ಲಿ ನಾವು ಮೆಮೊರಿ ಕಾರ್ಡ್ ಹಾಕ್ಬೋದಾಗುತ್ತೆ. ಸೊ ಅಪ್ ಟು 1 TB ಸಪೋರ್ಟ್ ಇರ್ತಕ್ಕಂಥ ಒಂದು ಡ್ರೋನ್ ಇದಾಗುತ್ತೆ. 1 TB ಸಪೋರ್ಟ್ ಇದೆ. ಸೊ 1 TBವರೆಗೂ ನೀವು SD ಕಾರ್ಡ್ ಹಾಕ್ಬೋದು. ಹಾಗೆ ಡೈರೆಕ್ಟಾಗಿ ಡ್ರೋನಲ್ಲಿ ಬ್ಯಾಟ್ರಿ ಇಲ್ಲದೇ ನೀವು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಂಡ್ರೆ ಡೇಟಾ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು. ಬ್ಯಾಟ್ರಿ ಇದ್ದರೆ ಚಾರ್ಜ್ ಕೂಡ ಮಾಡ್ಕೋಬೋದು. ಈ ಒಂದು ಡ್ರೋನ್ನ ಹಿಂದ್ಗಡೆ ಬ್ಯಾಕ್ ಸೈಡ್ ನೋಡೋದಾದರೆ ನೀವು ಕೆಳಗಡೆ ನೀವು ನೋಡ್ತಾ ಇರ್ಬೋದು 2 ವಿಷನ್ ಅಸಿಸ್ಟ್ ಕ್ಯಾಮ್ರಾಗಳಿರುತ್ತೆ. ನಾವೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈ ಒಂದು ಡ್ರೋನಲ್ಲಿ. ಹಾಗೆ ಒಂದು ಆಕ್ಸಿಲರಿ ಲೈಟ್ ಇದೆ, ನೈಟ್ ಟೈಮ್ ಫ್ಲೈ ಮಾಡಬೇಕಾದ್ರೆ. ಸೊ ಕೆಳಗಡೆ ದೊಡ್ಡದಾಗಿ ಒಂದು ಲೈಟ್ ಕಾಣಿಸುತ್ತೆ, ಅಂದರೆ ಎಲ್ಲ ನೋಡ್ಕೋಬೋದು ನಾವು, ಅಷ್ಟೊಂದು ತುಂಬ ಬೆಳಕಿರುತ್ತೆ. ಈ ಒಂದು ಡ್ರೋನಲ್ಲಿ ಸೆಲ್ಫ್ ಕೂಲಿಂಗ್ ಒಂದು ಫ್ಯಾನ್ ಇದೆ. ಸೊ ಬೇರೆ ಡ್ರೋನಲ್ಲಿ ಬರಲ್ಲ, ಈ ಒಂದು ಡ್ರೋನಲ್ಲಿ ಆ್ಯಡ್ ಮಾಡಿದ್ದಾರೆ. ಇದ್ರ ಪ್ರೀವಿಯಸ್ ಪ್ರೋ ಜನ್ರೇಷನಲ್ಲಿ ಇಲ್ಲ. ವೆಂಟ್ ಕೂಡ ನಮಗೆ ಸೈಡಲ್ಲಿ ಕಾಣ್ತಾ ಇದೆ. ಸೊ ಅದರಿಂದ ನಮಗೆ ಇದರಲ್ಲಿ ಇರ್ತಕ್ಕಂಥ ಹೀಟ್ನ ಹೊರಗಡೆ ಹಾಕುತ್ತೆ. ಸೊ ಒಂದು ಡ್ರೋನ್ಗೆ ಬ್ಯಾಟ್ರಿ ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾವು ನೋಡೋದಾದರೆ ಸೊ ಅದನ್ನು ಕೂಡ ತೋರಿಸ್ತೀನಿ. ಈ ಒಂದು ಡ್ರೋನ್ ಎಷ್ಟು ಕಿಲೋಮೀಟ್ರ್ ಮುಂದ್ಗಡೆ ಹೋಗುತ್ತೆ ಅಂತಂದರೆ, ಸೊ ಕಂಪ್ನಿ ಕ್ಲೈಮ್ ಮಾಡಿರೋ ಪ್ರಕಾರ ಮುಂದ್ಗಡೆ ಹೋದರೆ 32 ಕಿಲೋಮೀಟರ್ವರೆಗೂ ಸಪೋರ್ಟ್ ಮಾಡುತ್ತೆ. ಹಾಗೂ ವರ್ಟಿಕಲ್ ಆಗಿ ನೋಡೋದಾದರೆ 6 ಕಿಲೋಮೀಟರ್ವರೆಗೂ ಅಂತ ಹೇಳ್ತಾರೆ. ಬಟ್ 500 ಮೀಟರ್ಸ್ಗೆ ಲಾಕ್ ಆಗಿರುತ್ತೆ ನಮ್ಮದು ಜಿಯೋ ಲೊಕೇಶನ್ ಪ್ರಕಾರ. ಸೊ ಹಳ್ಳಿಗಳಲ್ಲಿ ನೀವು 1 ಕಿಲೋಮೀಟರ್ವರೆಗೂ ಆರಿಸ್ಬೋದಾಗುತ್ತೆ. FCC ಅಥವಾ FAA ಮತ್ತು ನಮ್ಮ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ಇದ್ದರೆ ನೀವು 6 ಕಿಲೋಮೀಟರ್ವರೆಗೂ ಆರಿಸ್ಬೋದು. ಬಟ್ ಅದಕ್ಕೆ ಸರ್ಟೇನ್ ಎಲ್ಲ ತೊಗೋಬೇಕಾಗುತ್ತೆ, ಲೈಸೆನ್ಸ್ ಅದೆಲ್ಲ. ಸೊ ಇದಕ್ಕೆ ಬ್ಯಾಟ್ರಿ ಹಾಕಬೇಕಾದ್ರೆ ಜಸ್ಟ್ ಬ್ಯಾಟ್ರಿ ಹಾಕಿದ ತಕ್ಷಣ ನಮಗೆ ಈ ರೀತಿ ಕಟ್ ಅಂತ ಸೌಂಡ್ ಬರುತ್ತೆ. ಸೊ ಅಲ್ಲಿಂದ ನಮಗೆ ಬ್ಯಾಟ್ರಿ ಕರೆಕ್ಟಾಗಿ ಅಪ್ಲೈ ಆಗಿದೆ ಅಂತ ಅನ್ಕೋಬೋದು. ಇಲ್ಲಿ O4 ಟ್ರಾನ್ಸ್ಮಿಷನ್ ಒಂದು ಫೀಚರ್ ಇದರಲ್ಲೇ ಇದೆ. ಸೊ O4 ಅಂತಂದರೆ ಇದು ಈ ಒಂದು ಡ್ರೋನ್ ಎಷ್ಟು ದೂರ ಹೋಗುತ್ತೆ ಅಂತಂದರೆ ಅಪ್ ಟು 20 ಕಿಲೋಮೀಟ್ರ್ ಹೋದರೆ ನಮಗೆ 1080p ಫುಲ್ HD 60 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ನಾವು ವಿಡಿಯೋ ಟ್ರಾನ್ಸ್ಮಿಟ್ ಆಗುತ್ತೆ. ಈ ಡ್ರೋನ್ನ ಯಾವ ರೀತಿ ಆನ್ ಮಾಡಬೇಕು ಅಂತಂದರೆ, ನೀವು ಮೊದಲೇ ಸಲ ಪ್ರೆಸ್ ಮಾಡ್ತೀರಾ, ಮಾಡಿದ ಮೇಲೆ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ಬ್ಲಿಂಕ್ ಆಗುತ್ತೆ. ಅದಾದಮೇಲೆ ಮತ್ತೆ ಒಂದು ಸಲ ಕ್ಲಿಕ್ ಮಾಡಿ, ಆಮೇಲೆ 3 ಸೆಕೆಂಡ್ಗಳ ಕಾಲ ಒಂದು ಬಟನ್ನ ಹೋಲ್ಡ್ ಮಾಡಿದರೆ ನಿಮಗೆ ಡ್ರೋನ್ ಆನ್ ಆಗುತ್ತೆ. ಡ್ರೋನ್ ಆನ್ ಆದಮೇಲೆ ಒಂದು ಶಬ್ದ ಬರುತ್ತೆ. ಶಬ್ದ ಬಂದ ತಕ್ಷಣ ಎಲ್ಲ ಲೈಟ್ಗಳು ಆನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ತುಂಬ ಲೈಟ್ಸ್ಗಳು ಒಂದು ಇಂಡಿಕೇಟ್ ಮಾಡುತ್ತೆ. ಸೊ ಎಲ್ಲ ಲೈಟ್ ಈ ರೀತಿಯಾಗಿ ಬ್ಲಿಂಕ್ ಆಗ್ತಾಯಿದ್ರೆ RC ಕಂಟ್ರೋಲರ್ ನಮ್ಮ ಕ್ಯಾಮ್ರಾಗೆ ಕನೆಕ್ಟ್ ಆಗಿಲ್ಲ ಅಂತ ಅರ್ಥ. ನೀವು ನೋಡ್ತಾ ಇರ್ಬೋದು ಯೆಲ್ಲೋ ಕಲರ್ ಲೈಟ್ ಬ್ಲಿಂಕ್ ಆಗ್ತಾಯಿದೆ. ಸೊ ಈ ರೀತಿ ಬಂದರೆ ನಾವು RC ಕಂಟ್ರೋಲರ್ನ ಆನ್ ಮಾಡಿದರೆ ನಮಗೆ ಅದು ಗ್ರೀನ್ ಕಲರ್ ಬ್ಲಿಂಕ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಯೆಲ್ಲೋ ಕಲರ್ ಲೈಟ್ ಇನ್ನೂ ಬ್ಲಿಂಕ್ ಆಗ್ತಾಯಿದೆ ಅಂತಂದರೆ ನಾವು RC ಕಂಟ್ರೋಲರ್ನ ಆನ್ ಮಾಡಿಲ್ಲ. RC ಕಂಟ್ರೋಲರ್ಗೆ ಒಂದು ಡ್ರೋನ್ ನಾವು ಕನೆಕ್ಟ್ ಆಗಿಲ್ಲ ಅಂತಂದರೆ ಈ ರೀತಿ ಬರುತ್ತೆ. ಈ ಒಂದು ಡ್ರೋನಲ್ಲಿ ಇನ್ಬಿಲ್ಟ್ ಕೆಪಾಸಿಟಿ ಎಷ್ಟಿದೆ ಅಂತಂದರೆ ಸ್ಟೋರೇಜ್ದು 42 GB ಇರುತ್ತೆ. ಸೊ 42 GB ಅಂತಂದರೆ ಇನ್ ಕೇಸ್ ನೀವು ಇದಕ್ಕೆ ಮೆಮೊರಿ ಕಾರ್ಡ್ ಹಾಕಿಲ್ಲ ಅಂತಂದರೆ ಕೂಡ ಆರಾಮಾಗಿ ಆಡಿಸ್ಕೊಂಡು ಹೋಗ್ಬೋದು. ಆರಾಮಾಗಿ ನೀವು ಒಂದು 30 ಮಿನಿಟ್ಸ್ವರೆಗೂ ಕಡಿಮೆ
ಇದು ಇತ್ತಂದರೆ 1 ಅವರ್ವರೆಗೂ ರೆಕಾರ್ಡ್ ಮಾಡ್ಕೋಬೋದು. ಸೊ ಈ ಒಂದು ರಿಮೋಟ್ ಆನ್ ಮಾಡೋದು ಕೂಡ ಸೇಮ್ ಡ್ರೋನ್ ಆನ್ ಮಾಡಿದ ಥರನೇ. ಸೊ ಫಸ್ಟ್ ಒಂದು ಪ್ರೆಸ್ ಮಾಡಬೇಕು. ಸೊ ಸೆಕೆಂಡ್ ಪ್ರೆಸ್ಸಲ್ಲಿ 3 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿದರೆ ಈ ಒಂದು DJI ಕಂಟ್ರೋಲರ್ ಕೂಡ ಆನ್ ಆಗುತ್ತೆ. ಸೊ ಆನಾಗಿ ವಿತಿನ್ 30 ಸೆಕೆಂಡ್ಸಲ್ಲಿ ನಮಗೆ ಈ ಒಂದು ಡ್ರೋನ್ಗೆ ಆಟೋಮೆಟಿಕ್ ಆಗೋದು ಕಂಟ್ರೋಲ್ ಆಗುತ್ತೆ. ಸೊ ಈ ಒಂದು ಡ್ರೋನ್ನ ಆಡಿಸ್ಬೇಕು ಅಂತಂದರೆ ನಿಮಗೆ ಮಿನಿಮಮ್ 30+ ಅಂತ ಹೇಳ್ತಾರೆ. ಬಟ್ 14ರಿಂದ 15+ ಸ್ಯಾಟಲೈಟ್ಸ್ ಕನೆಕ್ಟೆಡ್ ಇದ್ದರೆ ಆಡಿಸ್ಬೋದಾಗುತ್ತೆ. ಸೊ ಅದಕ್ಕಿಂತ ಕಡಿಮೆ ಇದ್ದರೆ ಇದು ಟೇಕ್ ಆಫ್ ಪರ್ಮಿಟ್ ಕೊಡೋದಿಲ್ಲ. ಸೊ 30+ ಏನಾದರೂ ಸ್ಯಾಟಲೈಟ್ಸ್ ಇತ್ತು ಅಂತಂದರೆ ಆರಾಮಾಗಿ ನೀವು ಈ ಡ್ರೋನ್ನ ಆಡಿಸ್ಬೋದಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಈಗ ಡ್ರೋನ್ ಮತ್ತು ಈ ಒಂದು ಕಂಟ್ರೋಲರ್ ಕನೆಕ್ಟ್ ಆಗಿದೆ. ನೀವು ಗ್ರೀನ್ ಕಲರ್ ಬ್ಲಿಂಕ್ ಆಗೋದನ್ನ ಲೈಟ್ ನೋಡ್ತಾ ಇರ್ಬೋದಲ್ಲಿ. ಸೊ ಕ್ಯಾಮ್ರಾ ಕೂಡ ಆನ್ ಆಗಿದೆ. ಸೊ ಇದು ಕಂಪ್ಲೀಟಾಗಿ ನಾವು ಡ್ರೋನ್ ಮತ್ತು RC ಕಂಟ್ರೋಲರ್ನ ಕನೆಕ್ಟ್ ಮಾಡಿರ್ತೀವಿ. ಇವಾಗ ತುಂಬ ಇಂಪಾರ್ಟೆಂಟ್ ಅನ್ಬಾಕ್ಸಿಂಗ್ ಮರ್ತುಬಿಟ್ಟಿದ್ವಿ. ಅದೇನು ಅಂತಂದರೆ ಒಂದು DJI ಡ್ರೋನ್ A3s ಜೊತೆಗೆ ಬರ್ತಕ್ಕಂಥ ND ಫಿಲ್ಟರ್ ಸೆಟ್ಸ್ನ ನಾವು ಮರ್ತುಬಿಟ್ಟಿದ್ವಿ. ಹಾಗಾದರೆ ಬನ್ನಿ ಈ ಒಂದು ಕವರ್ ತೆಗೆದು ನಾವು ಏನಿದು ND ಫಿಲ್ಟರ್ ಅಂತ ನೋಡೋಣ. ಮೊದಲಿಗೆ ND ಫಿಲ್ಟರ್ ಅಂತಂದರೆ ಏನು ಅಂತಂತಂದರೆ, ನಾವು ಲಾಂಗ್ ಎಕ್ಸ್ಪೋಜರ್ ಶಾರ್ಟ್ಸ್ನ ತೆಗ್ತಿರ್ತೀವಿ. ಆ ಟೈಮಲ್ಲಿ ನಮ್ಮ ಕ್ಯಾಮ್ರಾಗೆ ತುಂಬ ಬೆಳಕು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ಒಂದು ಬೆಳಕನ್ನು ಎಲಿಮಿನೇಟ್ ಮಾಡಿ ಸೊ ಲಾಂಗ್ ಎಕ್ಸ್ಪೋಜರ್ ಶಾರ್ಟ್ಸ್ನ ಕ್ಲೀನಾಗಿ ತುಂಬ ನೋಡೋಕ್ಕೆ ಚೆನ್ನಾಗಿ ಬರ್ತಕ್ಕಂಥ ಒಂದು ಫೀಚರ್ ಏನಿದೆ ಅದನ್ನು ಕೊಡಬೇಕು ಅಂತಂದರೆ ನಾವು ಈ ರೀತಿ ಎಕ್ಸ್ಟರ್ನಲ್ ಫಿಲ್ಟರ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಇದು ಅದಕ್ಕಷ್ಟೇ ಅಲ್ಲ, ಇನ್ ಕೇಸ್ ನೀವು ತುಂಬ ಬೆಳಕು ಇರೋ ಎನ್ವಿರಾನ್ಮೆಂಟಲ್ಲಿ ತೆಗೆಯೋದಾದ್ರೂ ಕೂಡ ಒಂದು ND ಫಿಲ್ಟರ್ಸ್ ತುಂಬ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ನಮಗೆ 3 ND ಫಿಲ್ಟರ್ಸ್ಗಳನ್ನು ಈ ಒಂದು ಡ್ರೋನಲ್ಲಿ ನಮಗೆ ಪ್ರೊವೈಡ್ ಮಾಡಿರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ND8, ND32, ND128 ಅಂದರೆ. ಸೊ 8 ಅಂದರೆ ನಿಮಗೆ ನಾರ್ಮಲ್ ಆಗಿರುತ್ತೆ. ಸೊ ND32 ಅಂತಂದರೆ ಒಂದು ಸ್ವಲ್ಪ ಥಿಕ್ನೆಸ್ ಇರುತ್ತೆ. ಅಂದರೆ ಆ ಫಿಲ್ಟರಲ್ಲಿರ್ತಕ್ಕಂಥ ಡಾರ್ಕ್ನೆಸ್ ಏನಿದೆ ಒಂದು ಸ್ವಲ್ಪ ಥಿಕ್ ಇರುತ್ತೆ. ಸೊ 128 ತೊಗೊಂಡ್ರೆ ತುಂಬ ಬೆಳಕಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಾವು ಓಪನ್ ಮಾಡ್ಬೋದು ಅದನ್ನ. ಅಂದರೆ ಈ ಒಂದು ಕ್ಯಾಮ್ರಾಗೆ ಆ್ಯಡ್ ಮಾಡಿ ವಿಡಿಯೋ ಫೋಟೋಶೂಟ್ಗಳನ್ನ ಮಾಡ್ಬೋದು. ಹಾಗೆ ಈ ಒಂದು ND ಫಿಲ್ಟರ್ಗಳನ್ನ ಇಲ್ಲಿ ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂದರೆ, ಸೊ ಹೊರಗಡೆ ಎಲ್ಲ ಬೆಳಕು ಕಾಣಿಸ್ತಿದೆ, ಅದು ನಾರ್ಮಲ್ ಕ್ಯಾಮ್ರಾದಲ್ಲಿ ಶೂಟ್ ಆಗ್ತಾ ಇರೋದು. ಈ ಒಂದು ಫಿಲ್ಟ್ರ್ ಒಳಗಡೆ ನೋಡ್ತಾ ಇರೋದು ನೀವು ಯಾವ ರೀತಿಯಾಗಿ ಒಂದು ಇಮೇಜ್ ಕ್ವಾಲಿಟಿ ನಮಗೆ ಸಿಗುತ್ತೆ ಅಂತಂತಂದರೆ, ಸೊ ನೀವು ಕೂಲಿಂಗ್ ಗ್ಲಾಸ್ ಬಗ್ಗೆ ಕೇಳಿರ್ತೀರಲ್ಲ, ಸೊ ಸೇಮ್ ವೇಯಲ್ಲಿ ಈ ಒಂದು ND ಫಿಲ್ಟರ್ಸ್ ಕೂಡ ವರ್ಕ್ ಆಗುತ್ತೆ. ಸೊ ಈವನ್ ನಾವು ನೈಟ್ ಮೋಡಲ್ಲಿ ವಿಡಿಯೋ ಮಾಡ್ತಾ ಇರಬೇಕಾದ್ರೂ ಕೂಡ ಈ ಒಂದು ND ಫಿಲ್ಟರ್ಸ್ ನಮಗೆ ತುಂಬ ಉಪಯುಕ್ತವಾಗುತ್ತೆ. ತುಂಬ ಉಪಯೋಗ ಇದರದ್ದು. ನೈಟ್ ಮೋಡಲ್ಲಿ ಕೆಲವೊಂದು ಲೈಟ್ಗಳೇನಿರುತ್ತೆ ಕ್ಯಾಮ್ರಾ ಲೆನ್ಸ್ಗೆ ಎಮಿಟ್ ಆಗುತ್ತೆ, ತುಂಬ ಫ್ಲೇರ್ಸ್ ಬರೋದು, ಆ ರೀತಿ ಒಂದು ಸ್ವಲ್ಪ ಇಮೇಜ್ನ ಕೆಡಿಸ್ಬಿಡುತ್ತೆ, ವೀಡಿಯೋನ ಕೆಡಿಸುತ್ತೆ. ಸೊ ಈ ರೀತಿ ಲೆನ್ಸ್ ಯೂಸ್ ಮಾಡೋದ್ರಿಂದ ನಮಗೆ ನೀವು ನೋಡ್ತಾ ಇರ್ಬೋದು, ಈ ಲೆನ್ಸಿಂದ ನಾವು ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆ ಇರ್ತಕ್ಕಂಥ ಒಂದು ವಿಡಿಯೋ ಅಥವಾ ಫೋಟೋ ನೋಡ್ಬೋದು ಕ್ಯಾಮ್ರಾಯಿಂದ ಬರ್ತಕ್ಕಂಥದ್ದು. ಸೊ ND128 ಇದು ನೋಡ್ತಾ ಇರ್ಬೋದು ನೀವು. ಇದೇ ಸೆಟ್ಗಳನ್ನು ನೀವು ಹೊರಗಡೆ ತೊಗೊಂಡ್ರೆ ನಿಮಗೆ 14,000ರಿಂದ 15,000ವರೆಗೂ ಆಗುತ್ತೆ. ಅಂದರೆ ಕ್ವಾಲಿಟಿದು ಬೇಕು ಅಂತಂತಂದರೆ ಎವರೇಜ್ ನಿಮಗೆ 4-5 ಸಾವಿರಲ್ಲೂ ಸಿಗುತ್ತೆ. ಬಟ್ ಅದು ನಿಮಗೆ ಕಾಂಬೋ ಕಿಟ್ ತೊಗೊಂಡ್ರೆ ಸೊ DJI ಅವರೇ ಕೊಡ್ತಕ್ಕಂಥದ್ದು ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು 128 ND128 ಫಿಲ್ಟ್ರಲ್ಲಿ ನೀವು ಈ ರೀತಿಯಾಗಿ ನೋಡ್ತಿದ್ರೆ, ಅಂದರೆ ಹೊರಗಡೆ ತುಂಬ ಕತ್ತಲಿದ್ರೆ ನಮಗೆ ಒಳ್ಳೆ ಕ್ವಾಲಿಟಿ ವಿಡಿಯೋ ಫೋಟೋನ ಈ ಒಂದು ಸೆಟ್ ಕೊಡುತ್ತೆ ನಮಗೆ. ಹಾಗೆ ಒಳ್ಳೆ ಸ್ಯಾಚುರೇಟೆಡ್ ಇಮೇಜ್ ವಿಡಿಯೋಗಳನ್ನು ಇದು ಕೊಡುತ್ತೆ ವಿತೌಟ್ ಎಡಿಟಿಂಗ್. ಯಾವುದೇ ಎಡಿಟ್ ಮಾಡ್ದೇ ಈ ರೀತಿ ಲೆನ್ಸ್ಗಳನ್ನ ಯೂಸ್ ಮಾಡಿದರೆ ವಿಡಿಯೋಗಳು ಕೂಡ ಫೋಟೋಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ನೇಚರ್ ಫೋಟೋ ತೆಗೆಯೋದಾಗಿದ್ದರೆ, ಇನ್ನು ಮಿಕ್ಕಿರೋ ಯಾವುದೇ ಒಂದು ವಿಡಿಯೋ ಮಾಡಬೇಕು ಅಂತಿದ್ರು ಕೂಡ ತುಂಬ ಉತ್ತಮ ಕ್ವಾಲಿಟಿಯಲ್ಲಿ ನಾವು ವಿಡಿಯೋಗಳನ್ನು ಮಾಡ್ಬೋದು. ಇದಿಷ್ಟು ಈ ಒಂದು ND ಫಿಲ್ಟರ್ಸ್ಗಳ ಒಂದು ಮಾಹಿತಿಯಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಡ್ರೋನ್ ಯಾವ ರೀತಿ ಫ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಹಾಗೂ ಡ್ರೋನ್ ವಿಡಿಯೋ ಕ್ವಾಲಿಟಿ ಕೂಡ ನೋಡೋಣ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹತ್ರ ಡ್ರೋನ್ ತೊಗೋಬೇಕು ಅಂತಿರ್ತಾರಲ್ಲ ಅವ್ರ ಹತ್ರ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.